ಬೆಳಗಾವಿ ಇನಾಮದಾರ್ ಸಕ್ಕರೆ ಕಾರ್ಖಾನೆ ದುರಂತಕ್ಕೆ 7 ಜನ ಬಲಿಯಾಗಿದ್ದಾರೆ. ನಿನ್ನೆಯವರೆಗೆ 6 ಮೃತರ ಸಂಖ್ಯೆ, ಇವತ್ತು 7 ಆಗಿದೆ. ಬಾಯ್ಲರ್ ಸ್ಫೋಟದಿಂದ ನಿನ್ನೆ 3, ಇವತ್ತು 4 ಸಾವನ್ನಪ್ಪಿದ್ದಾರೆ. ಸ್ಫೋಟದಲ್ಲಿ ಮೃತಪಟ್ಟಂತಹ ಕಾರ್ಮಿಕರ ಸಾವಿಗೆ ಹೊಣೆ ಯಾರು ಇನ್ನೂವರೆಗೂ ಗೊತ್ತಿಲ್ಲ. ಪೊಲೀಸರು ಇಲ್ಲಿಯವರೆಗೆ ಏನು ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ಇಲ್ಲಿಯವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸೌಜನ್ಯಕ್ಕೂ ಕೂಡ ಮೃತರ ಕುಟುಂಬಗಳಿಗೆ ಭೇಟಿ ಕೊಟ್ಟಿಲ್ಲ. ಯಾರು ಇಲ್ಲಿಯವರೆಗೆ ಹೊಣೆಯನ್ನ ಹೊತ್ಕೊಂಡಿಲ್ಲ ಮತ್ತು ಈ ವಿಚಾರದಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಕಾರ್ಖಾನೆ ಮಾಲೀಕರ ಪಟ್ಟಿಯನ್ನ ನೋಡಿದರೆ ಈ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಭರವಸೆನೂ ಇಲ್ಲ. ನಾನು ಕೂಡ ಸಕ್ಕರೆ ಕಾರ್ಖಾನೆಗೆ ಇತ್ತೀಚೆಗೆ ಬೆಳಗಾವಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ. ಅದರಲ್ಲೂ ಕೂಡ ಬಾಯ್ಲರ್ ಏನಿದೆ ಈ ಒಂದು ಜಾಗದಲ್ಲಿ ಇದು ಒಂದು ರೀತಿ ಹಜಾರ್ಡಸ್, ತುಂಬಾ ಅಪಾಯಕಾರಿಯಾದಂತಹ ಒಂದು ಕೆಲಸ. ಇಲ್ಲಿ ಹಲವಾರು ಸುರಕ್ಷಿತ ಮಾರ್ಗಗಳನ್ನ ಕೈಗೊಳ್ಳಬೇಕಾಗುತ್ತೆ. ಯಾಕೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಹೀಟ್ ಇರುತ್ತೆ, ಕೊತ ಅಂತ ಕುದೀತಾ ಇರುತ್ತೆ. ಕಬ್ಬಿನ ರಸ ಯಾವ ಮಟ್ಟಕ್ಕೆ ಅದು ಕುದಿಯುತ್ತೆ ಅಂತಂದ್ರೆ ಆ ಹೀಟ್ಗೆನೆ ನಿರ್ದಿಷ್ಟ ಹೀಟಲ್ಲಿ ಅದು ಸಕ್ಕರೆಯ ಕಣಗಳಾಗಿ ಪರಿವರ್ತನೆ ಆಗಬೇಕು. ಅಂದ್ರೆ ಲೆಕ್ಕ ಹಾಕಿ ಯಾವ ಮಟ್ಟದ ಹೀಟಲ್ಲಿ ಇರುತ್ತೆ ಅಂತ. ಸೊ ಈ ಒಂದು ಬಾಯ್ಲರ್ ರಿಪೇರಿಯ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಕುದೀತಾ ಇರುವಂತಹ ಕಬ್ಬಿನ ಜಲ್ಲೆ ಏನಿದೆ, ಆ ಕಬ್ಬಿನ ರಸ ಏನಿದೆ ಅದು ಬಿದ್ದು 7 ಜನ ಮೃತಪಟ್ಟಿದ್ದಾರೆ. ಇಲ್ಲಿಯವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಹೇಳೋರು ಕೇಳೋರು ಇಲ್ವಾ? ಆ ಹೆಣ್ಮಗಳು ಏನೋ ಧಮಕಿ ಹಾಕಿದ್ಲು ಅನ್ನೋ ಕಾರಣಕ್ಕೆ ಪೊಲೀಸರನ್ನ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ದರದರ ಅಂತ ಎಳ್ಕೊಂಡು ಹೋಗಿ ಪೊಲೀಸ್ ವ್ಯಾನ್ ಅಲ್ಲಿ ವಿಡಿಯೋ ಎಲ್ಲ ಹರಿಬಿಟ್ರು. ಇಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಇಲ್ಲಿಯವರೆಗೆ ಕ್ರಮ ಇಲ್ಲ. ಕಾರ್ಖಾನೆ ಮಾಲೀಕರು ಯಾರಂತ ಗೊತ್ತಿಲ್ಲ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾದ್ರೆ ಇವತ್ತು ಗ್ಯಾರಂಟಿ ನ್ಯೂಸ್ ಕೇಳ್ತಾ ಇದೆ, ಈ ಬೈಲಹೊಂಗಲದ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ಸಾವಿಗೆ ಹೊಣೆ ಯಾರು? ರಾಜಕೀಯ ನಾಯಕರ ಒತ್ತಡಕ್ಕೆ ಇಲ್ಲಿಯವರೆಗೆ ಎಷ್ಟು ಜನ ಕಾರ್ಮಿಕರು ಸಾವನ್ನಪ್ಪಿದ್ರು ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ನಡೀತಾ ಇದೆ? ಯಾರು ಹೇಳೋರು ಕೇಳೋರು ಇಲ್ವಾ ನಿಮ್ಗೆ? ಕಾರ್ಖಾನೆಯಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಇರ್ಲಿಲ್ವಾ? ಕಾರ್ಖಾನೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾರ್ಮಿಕರು ಬಲಿಯಾದ್ರ. ಯಾಕೆ ಅಂತಂದ್ರೆ ಅದು ಆ ಸಕ್ಕರೆ ಕಬ್ಬು ಕುದಿಯುವಂತಹ ಟೆಂಪ್ರೇಚರ್ ಮತ್ತೆ ಸಕ್ಕರೆ ಕಣಗಳಾಗಿ ಬದಲಾಯಿಸುವಂತಹ ಆ ಪ್ರಾಸೆಸ್ ಅದು ತುಂಬಾ ಡೇಂಜರಸ್. ಅಂತಹ ಸ್ಥಳಗಳಲ್ಲಿ, ಅಂತಹ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಸುರಕ್ಷತೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಕಾರ್ಮಿಕರ ಸುರಕ್ಷತೆಯ ವಿಚಾರದಲ್ಲಿ ಕಾರ್ಖಾನೆ ನಿರ್ಲಕ್ಷ್ಯ ವಹಿಸ್ತಾ 8 ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಒಬ್ಬ ಕಾರ್ಮಿಕ ಉಳಿದಿದ್ದಾನೆ. ಆತನಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 7 ಜನ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಬಳಿ ಆ ಒಂದು ಮೃತರ ಕುಟುಂಬಸ್ಥರ ಆಕ್ರಂತನ ಮುಕ್ಕಿಲು ಮುಟ್ಟಿದೆ. ಇಲ್ಲಿಯವರೆಗೆ ಆ 7 ಕಾರ್ಮಿಕರು ಮೃತಪಟ್ಟರು. ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಸೌಜನ್ಯಕ್ಕೆ ಬಂದು ಸಾಂತ್ವನ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಆ ಕಾರ್ಖಾನೆ ಮಾಲೀಕರು. ಪರಿಹಾರ ಬಿಡಿ, ಕನಿಷ್ಠ ಸಾಂತ್ವನ ಹೇಳೋದಕ್ಕೂ ಬರದೇ ಇರುವಂತಹ ಕಾರ್ಖಾನೆ ಮಾಲೀಕರು. ವಿಜಯ್ ಕುಮಾರ್ ಪಾಂಡಪ್ಪ ಸೋನ್ವಾಲ್ಕರ್ ಒಡೆತನದ ಕಾರ್ಖಾನೆ ಇದು. ಪ್ರಭಾಕರ್ ಕೋರೆ, ವಿಕ್ರಮ್ ಇನಾಮದಾರ್, ವಿಜಯ್ ಮೇಟಗುಡ್ಡ ಸಹಭಾಗಿತ್ವದ ಕಾರ್ಖಾನೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಮರ್ಕುಂಬಿ ಗ್ರಾಮದಲ್ಲಿದೆ ಈ ಸಕ್ಕರೆ ಕಾರ್ಖಾನೆ. ನೋಡಿ ಯಾವ ಲೆವೆಲ್ಗೆ ಸುಟ್ಕೊಂಡಿದ್ದಾರೆ ಮೈಯೆಲ್ಲ. ತುಂಬಾ ಅದು ಕೊತ ಅಂತ ಕುದೀತಾ ಇರುತ್ತೆ. ಆ ಕುದೀತಾ ಇರುವಂತಹ ಒಂದು ಕಬ್ಬಿನ ರಸ ಮೈ ಮೇಲೆ ಬಿದ್ದರೆ ಹೆಂಗಿರುತ್ತೆ? ಒಬ್ರು ಉಳಿಲಿಲ್ಲ, ಇನ್ನೊಬ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಸೌಜನ್ಯಕ್ಕೂ ಕೂಡ ಯಾರು ಹೋಗಿ ಆ ಕುಟುಂಬ ಸದಸ್ಯರನ್ನ ಭೇಟಿ ಆಗಿಲ್ಲ, ಒಂದು ಪರಿಹಾರದ ಮಾತು ಮಾತಾಡಿಲ್ಲ. ಇಲ್ಲಿಯವರೆಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನ್ರಿ ಇದೆಲ್ಲ? ಬಡವರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಬ್ಲಾಸ್ಟ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡ ನಮ್ಗೆ ಗೊತ್ತಾಯ್ತು. ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದಿವಿ. ಇಲ್ಲಿ ಯಾರು ನಮ್ಗೆ ಭೇಟಿಯಾಗಿಲ್ಲ ಇನ್ನವರೆಗೆ. ಮತ್ತ ತುಂಬಾ ಬಡತನದಿಂದ ಅವ್ರ ಮನೆತನ ಪೂರಾ ನಾಶ ಆಗಿತ್ತು ಮೊದಲಾರ್ನವ್ರೆ. ಈಗ ಅವ್ರು ಯೋಗ್ಯ ಪರಿಹಾರ ಕೊಡ್ಬೇಕು. ಮತ್ 2 ಹುಡುಗರು ಇದ್ರ, ಅವರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ. ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲ ನಾವು ಮೆಕ್ಯಾನಿಕ್ ಐ ಟಿ ಆಗಿತ್ರಿ. ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ ಅವನು.
ಒಕ್ಕಲ್ತನ ಕುಟುಂಬ ರೀ ಪರಿಸ್ಥಿತಿ ಬಹಳ ಆಜುಕೈತ್ರಿ ಅವ್ರದ. ಎರಡು ಹುಡುಗರು ಒಳ್ಳೆ ಇಬ್ರು ಹುಡುಗರು ಇದ್ರು, ಒಬ್ಬ ತೀರ್ಕೊಂಡಾನ. ಪರಿಸ್ಥಿತಿ ಬಹಳ ಆಜುಕೈತ್ರಿ, ಅದಕ್ಕೆ ಹೇಗೆ ಪರಿಹಾರ ಕೊಡ್ಬೇಕು? ಈಗ ಮೆಕ್ಯಾನಿಕಲ್ ಅಂತ ಉತ್ತರ ಹೋಗಿದ್ರಿ ಸರ್, ಅದೇನೋ ಬಾಯ್ಲರ್ ಸರ್, ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ರಿ. ಸ್ಫೋಟ ಹಾಕ್ಯಾರ. ನಾನು ಯಾಕಾರ ಅಂದ್ರಪ್ಪ ಇವತ್ತು ಸ ಕೇಳಿ ಆಗ ನಾವ್ ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದ್ ತಾಸ ಆತ್ ನೋಡಿ ಸರ್. ಇದಾಗಿ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗ್ ನಮ್ಗೆ ಸುಟ್ಟಲ್ಲಿ ಯಾರು ಒಳಗ್ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಆಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿವಿ ತೋರಿಸ್ಯಾರ ಸರ್. ಏನ್ ಸರ್ ಯಾರು ಕರ್ಕೊಂಡಿದಾರಿಲ್ಲ, ಏನಿಲ್ಲ, ಇನ್ನೇನ್ ಭೇಟಿ ಆಗಿಲ್ಲ ಸರ್. ಇನ್ ಏನ್ ಮಾಡ್ತಾರ ನೋಡ್ಬೇಕ್ರಿ ಸರ್. ಅವ್ರು 8 9,000 ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣ್ತಾನ ಎಲ್ಲಾರ ಸರ್. ತಂದೆ ತಾಯಿ ಅಲ್ಲಿಂದ ತಂಗಿ ಹೋಗ್ಬೇಕ್ರಿ. ಇಷ್ಟ ತಂಗಿ ಮದ್ವಿ ಮಾಡಿ ಕೊಟ್ಟಾರ ತನ್ನ ಕೈ ಮೇಲೆ ಬರೋದ್ರಿ. ಈ ತಂಗಿ ತನ್ನ ಮನಿ ಕಟ್ಟಿ ಮದ್ವಿ ಮಾಡ್ಕೋಬೇಕು. ನಿಜಕ್ಕೂ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ. ಯಾವ ಲೆವೆಲ್ಗೆ ಅವರೆಲ್ಲ ಸುಟ್ಟೋಗಿದ್ದಾರೆ ಅಂತ. ಚಿಕ್ಕ ಚಿಕ್ಕ ಹುಡುಗರು. ದೀಪಕ್ ಮುನ್ನೋಳಿ 31 ವರ್ಷ, ಸುದರ್ಶನ್ ಬನೋಶಿ 25 ವರ್ಷ, ಭರ್ತೇಶ್ ಸಾರವಾಡೆ 27 ವರ್ಷ, ಗುರು ತಮ್ಮಣ್ಣನವರು 26 ವರ್ಷ, ಮಂಜುನಾಥ್ 28 ವರ್ಷ, ಮಂಜುನಾಥ ತೇರದಾಳ 26 ವರ್ಷ. ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಪಾಪ. ಅಕ್ಷಯ್ ಜೋಪಾಟೆ 45 ವರ್ಷ, ದೀಪಕ್ ಮುನ್ನೋಳಿ 31 ವರ್ಷ. ಚಿಕ್ಕ ಚಿಕ್ಕ ಹುಡುಗರು 25, 26, 27 ವರ್ಷ ಚಿಕ್ಕ ಚಿಕ್ಕ ಹುಡುಗರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಪಾಪ ಬಡವರು. ಇಂತಹ ಹಜಾರ್ಡಸ್ ಅಪಾಯಕಾರಿ ಸುರಕ್ಷತೆ ಇಲ್ಲದೇ ಇರುವಂಥ ಸ್ಥಳಗಳಲ್ಲಿ ಕೆಲಸ ಮಾಡ್ತಾರೆ. ಕೆಲವೊಂದು ಸಾರಿ ಅಪಘಾತಗಳು ನಡೆಯುತ್ತೆ. ಹೇಳಿ ಕೇಳಿ ಅಪಘಾತಗಳಾಗೋದಿಲ್ಲ. ಆಕ್ಸಿಡೆಂಟಾಗಿ ಕೆಲವೊಂದು ಸ್ಫೋಟಗಳು ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಒಂದು ಮನುಷ್ಯತ್ವ ಬೇಡವಾ, ಮಾನವೀಯತೆ ಬೇಡವಾ? ಅಟ್ಲೀಸ್ಟ್ ಈ ವಿಚಾರದಲ್ಲಿ ಆ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಬಂದು ಆ ಕುಟುಂಬ ಸದಸ್ಯರ ಜೊತೆ ಇದ್ದು ನಾವಿದ್ದೇವೆ ನಿಮ್ಮ ಜೊತೆಗೆ ಅನ್ನೋಂಥ ಒಂದು ಸಾಂತ್ವನ ಬೇಡವಾ? ಈ ವಿಚಾರದಲ್ಲಿ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ ಇಲ್ಲಿವರೆಗೆ? ಏನು ಬಡವರ ಪ್ರಾಣಕ್ಕೆ ಬೆಲೆನೇ ಇಲ್ಲ, ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಹೆಂಗಾಗೋಗಿದೆ ನಮ್ಮ ವ್ಯವಸ್ಥೆ, ಬೇಜಾರು.